ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ. ಸರ್ ಕೃಷ್ಣ ಜಯರಾವ್ಗೆ ಈಗ ಬೇಲ್ ಸಿಕ್ಕಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ಇದು ಸಹಜವಾದ ಒಂದು ಪ್ರಕ್ರಿಯೆ ಕೋರ್ಟ್ ನಿಂದ ನಡೆಯುತ್ತೆ. ಇದು ಚಾರ್ಜ್ ಶೀಟ್ ಹಾಕಿದ ನಂತರ ಪೊಲೀಸ್ನವರು ಓಕೆ. ಇನ್ನು ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಹಾ. ಟ್ರಯಲ್ ಅಲ್ಲಿ ನಡಿಬೇಕಾಗತ್ತೆ. ಓಕೆ. ಸೊ ಆ ರೀತಿನಲ್ಲಿ ಅವ್ರನ್ನ ಬೇಲ್ ಸಿಕ್ಕಿದೆ ಅವರಿಗೆ. ಕಂಡೀಷನಲ್ ಬೇಲ್ ತಾನೆ. ಈಗ ಒಂದು ಕಡೆ DNA ಟೆಸ್ಟ್ ಆಯ್ತು, ಇನ್ನೊಂದು ಕಡೆ ಆತನಿಗೆ ಬೇಲ್ ಸಿಕ್ಕಿದೆ. ಏನಂದ್ರೆ ಮುಂದೆ ಏನಾದ್ರು DNA ಟೆಸ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸಗಳಾಗುವಂತ ಚಾನ್ಸಸ್ ಇದೆ? ಇಲ್ಲ, ಆತರ ಅಲ್ಲ. ಈಗ ಬೇಲ್ ಸಿಕ್ಕಿದ ರೀಸನ್ನೇ ಚಾರ್ಜ್ ಶೀಟ್ ಪೊಲೀಸ್ನವ್ರು ಹಾಕಿರೋದು. 60 ದಿವಸದಲ್ಲಿ ಅವ್ರು ಹಾಕಬೇಕಾಗಿತ್ತು, ಅವ್ರು ಹಾಕಿದ್ದಾರೆ. ಅವ್ರು ಚಾರ್ಜ್ ಶೀಟ್ ಆದ ನಂತರ DNA ಮಾಡ್ಬೇಕಾಗಿತ್ತು. ಹೌದು. ಅದು DNA ಪ್ರೋಸೆಸ್ ಆಯ್ತು. ಓಕೆ. ಅಲ್ಲಿವರೆಗೂ ಇವ್ರಿಗೆ ಚಾರ್ಜ್ ಶೀಟ್ ಮತ್ತೆ DNA ಆಗೋವರೆಗೂ ಕೋರ್ಟ್ ಬೇಲ್ ಕೊಟ್ಟಿಲ್ವಲ್ಲ, ಕೊಡ್ಲಿಲ್ಲ. ಖಂಡಿತ. ಇದಾದ ನಂತರ ಏನಾಗುತ್ತೆ ನೆಕ್ಸ್ಟ್, ಅವರು ಸಹಜವಾಗಿ ಎಲ್ರು ಹೋದಂಗೆ ಬೇಲ್ ಹಾಕ್ತಾರೆ, ಬೇಲ್ಗೆ ಹೋಗ್ತಾರೆ. ಅದು ಕೋರ್ಟ್ ಕೊಡುತ್ತದೆ. ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ನಿದರ್ಶನಗಳಿದೆ. ಇದು ಬೇರೆ ತರ ಕೇಸ್ ಅಲ್ಲ. ಇದು ಹೌದು, ಏನೋ ಮರ್ಡರ್ ಕೇಸು ಆ ತರ ಈ ತರ ಅಂದ್ರೆ ನಿಮಗೆ ಬೇಲ್ಗಳು ಸಿಕ್ಕೋಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ 90 days ಇರ್ತದೆ ಚಾರ್ಜ್ ಶೀಟ್ ಹಾಕಕ್ಕೆ. ಈ ಕೇಸ್ಗಳು 60 ದಿವಸದಲ್ಲಿ ಆಗ್ಬೇಕಾಗಿತ್ತು. ಆಮೇಲೆ ಅವ್ರದ್ದು ಏನ್ ಇನ್ವೆಸ್ಟಿಗೇಷನ್ ಇತ್ತು ಪೊಲೀಸ್ನವರು ಅದೆಲ್ಲ ಮಾಡಿ ಆಗಿತ್ತು. ಅದಕ್ಕೋಸ್ಕರ ಅದು ಅಲ್ಲ, ನಮ್ಗೆ ಏನಂದ್ರೆ DNA ಆಗದಿರನೇ ಬೇಲ್ ಸಿಕ್ಕಬಾರ್ದು. ಅದು ಸಿಕ್ಲಿಲ್ಲಲ್ಲ, ರಿಜೆಕ್ಟ್ ಆಯ್ತಲ್ಲ. ಹೌದು ಹೌದು. DNA ಆಯ್ತು, ಒಂದು ಮತ್ತೆ ಇನ್ವೆಸ್ಟಿಗೇಷನ್ ಆಗಿದೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಓಕೆ. ಈಗೇನಿದ್ರು ಟ್ರಯಲ್ ಮಾತ್ರ ಬಾಕಿ ಇರೋದು. ಓಕೆ. ಈಗ DNA ರಿಪೋರ್ಟ್ ಬಂದ ಮೇಲೆ ಟ್ರಯಲ್ ಶುರು ಆಗುತ್ತೆ. ಖಂಡಿತ. ಅಷ್ಟೇ. ಅದು ಈ ಬೇಲ್ಗೂ DNA ಸಂಬಂಧನೇ ಇಲ್ಲ. ಓಕೆ. ಅವ್ರು ಕೇಳಿರೋದು DNA. ಆ ಹುಡುಗ ಎಲ್ಲ ಕೊಟ್ಟಿದ್ದಾನಲ್ಲ, ಬ್ಲಡ್ ಎಲ್ಲ ಕೊಟ್ಟಿದ್ದಾನೆ, ಜಡ್ಜ್ ಮುಂದೆ ಎಲ್ಲ ಆಗಿದೆ, ಹೋಗಿದೆ. ಆ ಹುಡುಗಿಗೆ ಬೇರೆ 4 ಹುಡುಗರು ಅಂತ ಇದ್ದಾರಂತ ಈತ ಹೇಳಿದ್ದಾನಂತೆ ಅಂತ ಹೇಳೋ ಮಾತುಗಳು ಕೂಡ ಆ ಹುಡುಗಿ ಮಾತಾಡಿ ನಾವು ಮಾತಾಡಿಸುವಾಗ ಬಂದಿದೆ. ಅಂದ್ರೆ ಅಂದ್ರೆ ಬೇರೆ ಈ ತರ ಒಂದು ತುಂಬಾ ಕೆಟ್ಟದಾಗಿ ಮಾತಾಡೋದು ಸರಿಯಾ? ಅಂದ್ರೆ ಇಂಥ ವಿಚಾರಗಳಲ್ಲಿ ಹೇಳುದಿದ್ರೆ ಏನ್ ಹೇಳ್ತೀರಾ? ಈಗ ಆರೋಪ ಮಾಡ್ಲೇಬೇಕಲ್ಲ. ಹೌದು. ಇಲ್ಲ ನಾನೇ ತಪ್ಪಿತಸ್ಥ, ನಾನೇ ಮಗುವಿನ ತಂದೆ ಅನ್ನೋದಾಗಿದ್ರೆ ಈ ಪ್ರಕರಣನೇ ಬರ್ತಾ ಇರ್ಲಿಲ್ಲ. ಖಂಡಿತ. ಯಾರೋ ಒಬ್ರು ಆಕ್ಷನ್ ಅಂಡ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಖಂಡಿತ. ಈಗ ಅವ್ರ ಅಡ್ವೊಕೇಟ್ ಕೂಡ ಏನ್ ಹೇಳಿರ್ತಾರೆ, ಇಲ್ಲ ಅವ್ರು ಬೇರೆ ತರನೇ ವಾದ ಮಾಡ್ತಾರಲ್ಲ, ಇದೆಲ್ಲ ಸುಳ್ಳು, ಹಂಗೆ ಹಿಂಗೆ ಆಗೇಬೇಕಲ್ಲ. ಹಂಗೆ ಹೌದು. ಪ್ರೂವ್ ಮಾಡ್ಬೇಕಾಗಿರೋದು ಸಾಕ್ಷಿ ಮತ್ತೆ DNA ರಿಪೋರ್ಟ್ಗಳು ತಾನೇ ಹೇಳ್ತವೆ. ಹೌದು. ಅದರಿಂದ 4 ಜನ ಇದಾರೋ ಒಬ್ರಿದಾರೋ ಅದೆಲ್ಲ ಅವ್ರು ಸ್ನೇಹ ಮಾಡೋದಕ್ಕಿಂತ ಮುಂಚೆ 4 ಜನ ಇದ್ರು ಅಂತ ಹೇಳ್ಬೇಕಾಗಿತ್ತಲ್ಲ. ಹೌದು. ಅಪ್ಪ ಆದ ನಂತರ ಯಾಕೆ ಇದೆಲ್ಲ ಜಸ್ಟ್ ಆರೋಪ ಮಾಡ್ತಾರೆ. ಹೌದು ಹೌದು. ಮಾತಾಡುವಾಗ ಯಾವುದೋ ಒಂದು ಮಾಧ್ಯಮದ ಹೇಳುವಾಗ ಆತನ ಜೊತೆ ಏನೋ ತಾನು ಹೋಗಿದ್ದೇನೆ ಅನ್ನೋ ಮಾತೆ ಆತನಿಗೆ ಬೇಲಿಸಿ ಈಗ ಕೃಷ್ಣ ಜಯರಾವ್ಗೆ ಬೇಲಿ ಸಿಕ್ಕ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಸರ್ ತಾವು? ಇಲ್ಲ ನೋಡಿ, ಆರ್ಗ್ಯುಮೆಂಟ್ ಮಾಡೋವಾಗ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಜಡ್ಜ್ ಮುಂದೆ ಯಾವುದೇ ಆಗ್ಲಿ, ಈಗ ನಮ್ಮ ಅಡ್ವೊಕೇಟ್ ಕೂಡ ಬೇರೆ ತರನೇ ಮಾತಾಡ್ತಾರೆ, ಅವರು ಕೂಡ ಬೇರೆ ತರನೇ ಮಾಡ್ತಾರೆ. ಇದು ಮುಖ್ಯ ಕೇಂದ್ರವಾದಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಆಗಿದೆ, ಮತ್ತೆ DNA ರಿಪೋರ್ಟ್, DNA ಕೂಡ ತಗೊಂಡೋಗಿದ್ದಾರೆ, ಟೆಸ್ಟ್ ಆಗಿದೆ ಅವ್ರ ಬ್ಲಡ್. ಸರಿ, ಇನ್ನು ಕೋರ್ಟ್ ಇನ್ನೇನ್ ಮಾಡಕ್ಕಾಗತ್ತೆ? ಅವನು ಜೈಲಲ್ಲಿ ಇಟ್ಕೊಂಡು ಏನ್ ಮಾಡುತ್ತೆ ಕೋರ್ಟ್? ಖಂಡಿತ ಹಂಗ ಬರೋದಿಲ್ಲ. ಅದು ಬೇಕಾದ್ರೆ ಇವ್ರು ಸಪ್ರೇಟ್ ಅಲ್ಲ, ನಾವು ಹೋಗಿ ಅಪೋಸ್ ಮಾಡಿ ಇಲ್ಲ ಅವ್ರನ್ನ ಇಟ್ಕೋಬೇಕು ಹಂಗೆ ಹಿಂಗೆ ಅಂತ ಅಂದ್ರೆ ಇಟ್ಕೊಂಡು ಏನ್ ಮಾಡೋದಿದೆ ಅಂತಾರೆ. ಆಮೇಲೆ ಇಟ್ಕೊಂಡು ಏನ್ ಮಾಡೋದಿದೆ? DNA ರಿಪೋರ್ಟ್ ಬಂದ್ಮೇಲೆ ತಾನೇ ಟ್ರಯಲ್. ಅಂದ್ರೆ DNA ರಿಪೋರ್ಟ್ ಬಂದ್ಮೇಲೆ ತಾನೇ ಒಂದು ಆ ಕೇಸ್ಗೊಂದು ಟ್ವಿಸ್ಟ್ ಸಿಕ್ಕೋದು. ಮತ್ತೆ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ? ಆಮೇಲೆ ಕಾನೂನಲ್ಲಿ ನೋಡಿ, ಅವ್ರವ್ರ ಹಕ್ಕಿದೆ. ಅದಕ್ಕೆ ಎಲ್ರಿಗೂ ಕೊಟ್ಟಿದ್ದಾರೆ. ಈತನಿಗೆ ಮಾತ್ರನೇ ಅಲ್ಲ, ಈಗ ರೀಸೆಂಟ್ ಆಗಿ ನಡೆದಿರೋ ದೊಡ್ಡ ದೊಡ್ಡ ಕೊಲೆ ಪ್ರಕರಣಗಳಲ್ಲೇನೆ ಬೇಲಾಗಿದೆ. ಹಂಗಂತ ತಕ್ಷಣ ಅವ್ರ ನಿರಪರಾಧಿ ಆಗೋದಿಲ್ಲ. ಇದು ಬಿಟ್ಟಿರ್ತಾರೆ, ಮತ್ತೆ ಟ್ರಯಲ್ ಇದೆ, ಆಮೇಲೆ ಕಂಡೀಷನ್ ಬೇಲ್ ಕೊಟ್ಟಿದ್ದಾರೆ. ಇದೊಂದು ವಿಶೇಷ ಪ್ರಕರಣ ಏನು ಅಲ್ಲ. ಇದು ದಿನನಿತ್ಯ ಕೋರ್ಟ್ಗಳಲ್ಲಿ ಕೊಡುವಂತ ಬೇಲೆ. ಇದು ಏನಾದ್ರೂ ಟ್ಯಾಂಪರಿಂಗ್ ಮಾಡಿದ್ರೆ ಅಂದ್ರೆ ಏನು, ಷರತ್ತು ಉಲ್ಲಂಘನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇಲ್ ಕ್ಯಾನ್ಸಲ್ ಆಗುತ್ತೆ.
ಇದೇನದಿಲ್ಲ, ಇದು ನಮ್ಗೇನು ಆಶ್ಚರ್ಯನೂ ಅಲ್ಲ. ಆಶ್ಚರ್ಯ ಯಾವಾಗ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಚಾರ್ಜ್ ಶೀಟೇ ಹಾಕದಿಲ್ಲ, DNA ಪರೀಕ್ಷೆಗೆ ಒಳಪಡಿಸ್ತೀರಾ, ಅವ್ರಿಗೆ ಬೇಲ್ ಆಗಿದ್ರೆ ನಾವೇನೋ ಯೋಚನೆ ಮಾಡ್ಬೇಕಾಗಿತ್ತು. ಖಂಡಿತ. ಇದೇನು ಇಲ್ಲಲ್ಲ, ಈಗ ಹಿಂಗೆ ಬೇಲ್ ಅನ್ನೋದು ಕೊಡ್ಲೇಬೇಕು. ನೀವು ನೋಡಿರ್ತೀರಿ ಎಂತೆಂತವ್ರು ಈಚೆ ಬಂದಿರ್ತಾರೆ, ಇಲ್ಲಿಂದ ಎಸ್ಕೇಪ್ ಆಗುವಂತ ಚಾನ್ಸಸ್ ಏನಾದ್ರು ಈಗ ಬೇಲ್ ಇರೋದ್ರಿಂದ ಅವ್ರು ಏನು ಮಾಡಕ್ ಹೋಗಲ್ಲ. ಈಗ ಬೇಲು ಟ್ರಯಲ್ ಮಾಡ್ಲೇಬೇಕಲ್ಲ, ಈಗ ಟ್ರಯಲ್ ಆಗ್ಲೇಬೇಕಲ್ಲ. ಈಗ ಕೇಸ್ ನಡೆಯುತ್ತೆ, ಅಷ್ಟೊಳಗೆ DNA ರಿಪೋರ್ಟ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಬರುತ್ತೆ, ಅದ್ರ ಮೇಲೆ ಕೇಸ್ ನಿಲ್ಲುತ್ತೆ. ಆಮೇಲೆ ಒಂದ್ ವಿಷಯ ಇಟ್ಕೊಂಡೇ ಕೇಸ್ ನಡ್ಸೋದಿಲ್ವಲ್ಲ, ಬೇಕಾದಷ್ಟು ಆಕೆ ಮೇಲೆ ದೌರ್ಜನ್ಯ ಆಗಿದೆಯಲ್ಲ, ಅತ್ಯಾಚಾರ ಆಗಿದೆ, ಗರ್ಭಿಣಿ ಮಾಡಿದ್ದಾರೆ, ಏನೇನೋ ನಡೆದಿದೆಯಲ್ಲ, ಕೇಸ್ಗಳು ನಡೆದಿದೆ ತಾನೆ ಆತರ. ಮತ್ತೆ ಇದೆಲ್ಲ ಅಷ್ಟು ಬೇಗ ಮುಗಿದು ಬಿಡುವಂತದಲ್ಲ ಅಲ್ಲ. DNA ಬಂದ್ ಕೂಡಲೇ ಒಂದು 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 ರೂಪಕ್ಕೆ ಬರುತ್ತಲ್ಲ, ಯಾರೇನು ಮಾಡಕ್ ಆಗೋದಿಲ್ಲ. ಇದು ನಮ್ಗೆ ಈಗ ಯಾರಿಗೆ ಆದ್ರೂ ಬೇಲ್ ಸಿಕ್ಕುತ್ತದು, ಅವ್ರಿಗೆ ಅಂತಲ್ಲ. ಇಂಥ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ್ಮೇಲೆ ಎಲ್ಲ ಆದ್ಮೇಲೆ ಬೇಲ್ ಕೊಟ್ಟೆ ಕೊಡ್ಬೇಕು, ಕೊಡ್ತಾರೆ. ವಿಶೇಷ ಅಂತ ನಮ್ಗೇನ್ ಅನ್ನಿಸ್ಲೇ ಇಲ್ಲ. ಒಂದು ಕಡೆ ಆ ಹುಡುಗಿ ಮನಸ್ಥಿತಿ ಕೂಡ ಹೇಗಿರ್ಬೋದು ಅಂದ್ರೆ, ಆತನನ್ನ ಆ ಮಗು ಮತ್ತು ಆ ತಾಯಿಯನ್ನ ಈ ಹುಡುಗನ ಕಡೆಯವರು ಒಪ್ಪಿಕೊಳ್ಳುವಂತ ಪ್ರಯತ್ನ ತಾವೇನಾದ್ರೂ ಮಾಡಿದ್ರ ಅಥವಾ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ, ನಮ್ದೇನಂದ್ರೆ, ಈಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಅನ್ನೋದು ನಮ್ಗಿದ್ದಿದ್ದ ಆಸೆ. ಅವರು ಯಾವಾಗ ಉಲ್ಟಾ ಹೊಡೆದು ಬೇರೆ ಬೇರೆ ರೀತಿಯಲ್ಲಿ ಆದ್ರೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದು ಅವ್ರಿಬ್ಬರನ್ನು ಒಂದ್ ಮಾಡ್ಬೇಕು ಅಂತಾನೆ. ಖಂಡಿತ. ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ. ರೀಸನ್ ಏನಂತ ಹೇಳಿದ್ರೆ, ಆ ಮಗುನೇ ನಂದಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಸೊ ಹಂಗಿದ್ದಾಗ ಎಲ್ರೂ ಕೂಡ ನಮ್ಗ್ ಸಹಾಯ ಮಾಡಿದವರಾಗ್ಲಿ, ಮತ್ತೊಬ್ರು ಮಗದೊಬ್ರು ಯಾರೇ ಆದ್ರೂ ಕೂಡ ಆಯ್ತು DNA ಆಗ್ಲಿ, ಯಾರ್ದು ಮಗು ಅಂತ ಗೊತ್ತಾಗತ್ತಲ್ಲ ಅಂತ, ಅದೇ ತಾನೇ ಸಹಜವಾಗಿ ಎಲ್ರು ಅನ್ಕೊಳೋದು. ಈಗ ಬಂದ ನಂತರ ಅದು ಅವನದು ಮಗು ಅಂತ ಆದ್ಮೇಲೆ ಏನಿದೆ, ಎಲ್ಲಿದೆ ಕೇಸ್? ಅದು ಅಪ್ಪ ಯಾರು ಅನ್ನೋದೇ ತಾನೇ ಪ್ರಶ್ನೆ. ಈಗ ಅಪ್ಪ ಯಾರು ಅನ್ನೋದು ಗೊತ್ತಾದ ನಂತರ ಪ್ರಶ್ನೆ ಎಲ್ಲಿದೆ? ಈಗ ಉತ್ತರ ಸಿಕ್ಕಾಯ್ತಲ್ಲ. ಆಮೇಲೆ ಓಡೋಗೋದು, ಆಮೇಲೆ ಬಚ್ಚಿಟ್ಕೊಳೋದು, ಅದೆಲ್ಲ ನ್ಯೂಸೆನ್ಸ್. ಅದೆಲ್ಲ ಮಾಡೋದಿಲ್ಲ, ಯಾರು ಮಾಡಕ್ ಹೋಗೋದಿಲ್ಲ. ಆಮೇಲೆ ನಾವೇನ್ ಸುಮ್ಗೆ ಇರ್ತೀವ ಅಥವಾ ಸಮಾಜ ಸುಮ್ಗೆ ಇರುತ್ತ? ಆಮೇಲೆ ಬೇರೆಯವ್ರು ಸುಮ್ಗೆ ಇರ್ತಾರ ಅಲ್ವಾ? ಖಂಡಿತ. ಅದೆಲ್ಲ ಮೊದ್ಲಂಗ್ ಓಡೋಗೋದು, ಬಚ್ಚಿಟ್ಕೊಳೋದು ಅದೆಲ್ಲ ಆಗಲ್ಲ. ಈಗೇನ್ ಅವ್ರ ಮೇಲೆ ಆ ಪೊಲೀಸ್ನವ್ರು ಎಷ್ಟು ಕಣ್ಣಿಟ್ಟಿದಾರೋ ನಾವು ಅಷ್ಟು ಕಣ್ಣಿಟ್ಟಿರ್ತೀವಲ್ಲ. ಈಗ ನಾನು ನಾಡಿದ್ ಬರ್ತಾ ಇದ್ದೀನಿ. ಈಗ ಕೃಷ್ಣಜೀವರಾವ್ ತಂದೆ ತಾಯಿಗೆ ಹೇಳುದಿದ್ರೆ ಯಾವ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಎಲ್ಲೋ ಒಂದ್ ಕಡೆ ಅವರು ತಂದೆ ತಾಯಿ ತಾನೆ, ಅವ್ರಿಗೂ ಒಳ್ಳೇದು ಕೆಟ್ಟದ್ದು, ಯಾವ್ದು ಒಳ್ಳೇದು ಕೆಟ್ಟದ್ದು ಎಲ್ಲ ಅರ್ಥ ಆಗುತ್ತೆ. ಕೆಲವು ದಿನಗಳಲ್ಲಿ DNA ಬರುತ್ತೆ. ಬಂದ ನಂತರ ಅವ್ರಿಗೆ ಈಗ ಆಪ್ಷನ್, ಈಗ ಅವ್ರಿಗೆ ಅವಕಾಶ. DNA ಬಂದ ನಂತರ ಏನ್ ಮಾಡ್ತಾರ ಅವರು? ಯಾರೇನ್ ಮಾಡಕ್ಕಾಗತ್ತೆ? ಅಲ್ವಾ? DNA ಬಂದ ಮೇಲೆ, ನಿಜ ಗೊತ್ತಾದ್ಮೇಲೆ ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗಲ್ಲ. ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ, ಯಾವ ಹಣನೂ ನಡೆಯಲ್ಲ, ಯಾವ ಸರ್ಕಾರನೂ ನಡೆಯಲ್ಲ, ಯಾವ ಅಧಿಕಾರನೂ ನಡೆಯಲ್ಲ.